ನಮ್ಮ ಚೀಫ್ ಗೆಸ್ಟ್ ನ ವೆಲ್ಕಮ್ ಮಾಡ್ಬಿಡೋಣ. ಗೋಲ್ಡ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ. ಇಲ್ಲಿ ಯಾರಿಗಾರು ಗೋಲ್ಡ್ ಅಂದ್ರೆ ಇಷ್ಟ ಇಲ್ವಾ? ಎಲ್ರಿಗೂ ಇಷ್ಟ. ಆದ್ರೆ ಇಲ್ಲೊಬ್ರಿಗೆ ಚಿನ್ನದಂತ ಮನ್ಸಿದೆ. ಜೊತೆಗೆ ಕಷ್ಟದಲ್ಲಿರೋರ್ಗೆ ಒಂದು ಸ್ಫೂರ್ತಿ ಇವರು. ಕರುಣೆಯಲ್ಲಿ ಕರುಣಾಕರ, ದಾನದಲ್ಲಿ ಮಹಾದಾನಿ. ಅವರೇ ನಮ್ಮ ಪ್ರೀತಿಯ ಶರವಣ ಸರ್ ಅವ್ರಿಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಸರ್. ಮಿಂಚು ಮ್ಯಾಮ್. ಓಕೆ, ನಮ್ಮ ಶೋನ ಉದ್ಘಾಟನೆ ಮಾಡಿದ ನಮಸ್ಕಾರ. ನಿಮ್ಮ ಹೆಸರು ಕೇಳ್ಬೋದಾ? ನನ್ನ ಹೆಸರು ಲೋಕಲ್ ಮಂಜಾ ಅಂತ. ಈ ಲೋಕಲ್ ಯಾಕೆ ಅಂತ ಕೇಳ್ಬೋದಾ? ಯಾಕಂದ್ರೆ ಇಲ್ಲಿ ಲೋಕಲ್ ಅಲ್ಲೇ ಇರ್ತೀನಿ, ಅದಕ್ಕೆ. ನಿಮ್ಗೆ ಕೈಕಾಲ್ ಚೆನ್ನಾಗಿದೆ, ನೀವ್ಯಾಕೆ ಭಿಕ್ಷೆ ಬಿಡ್ತಾ ಇದ್ದೀರಾ? ಅದು ನೋಡಿ, ಏನು ಅಂದ್ರೆ ಈಗ ನಿಮ್ಗೆ ಎಷ್ಟು ಸಂಬಳ ತಿಂಗಳಿಗೆ? ಅದು 120 lakhs ಇರ್ಬೋದು ಅಲ್ವಾ? ನೋಡಿ, ನೀವು ತಿಂಗಳೆಲ್ಲ ಇಷ್ಟು ಸಂಬಳ ಮಾಡಿದ್ರು ನಾವು ಒಂದೇ ವಾರದಲ್ಲಿ ರಿಕವರಿ ಮಾಡ್ತೀವಿ. ಅದಕ್ಕೆ ಜಾಬ್ ಸಿಕ್ಕಾಪಟ್ಟೆ. ರೈಟ್ ಹ್ಯಾಂಡ್ ಕರ್ಕೊಂಡ್ರೆ 100 ರೂಪಾಯಿ, ಕಾಲ್ ಕರ್ಕೊಂಡ್ರೆ 200 ರೂಪಾಯಿ. ಅಲ್ಲ, ನೀವು ಕಾಲ್ ಕರ್ಕೊಂಡ್ರೆ 200 ರೂಪಾಯಿ ಅಂದ್ರೆ 100 ರೂಪಾಯಿ ಕೊಟ್ರೆ ಎಲ್ಲಿ ನೋಡಿ, ಈಗ ನಮಗೂ ನೀವು ಯಾಕೆ ಜಗಳ? ನೋಡಕ್ ಚೆನ್ನಾಗಿದ್ದೀರಾ, ಈ ಬಿಸಿಲು ಮಳೆಯಲ್ಲಿ ಯಾಕೆ ಹಿಂಗೆಲ್ಲ ನೀವು ಬೈಕ್ ಇಟ್ಕೊಂಡು ಹೋಗ್ತೀರಾ? ಅದ್ರ ಬದಲು ನೀವು ಒಪ್ಪಿದ್ರೆ ಇಲ್ಲೇ ನಮ್ಮ ರೋಡಲ್ಲೇ ನಿಮ್ಗೆ ಶೇರ್ ಕೊಡ್ತೀವಿ. ಪಾರ್ಟ್ನರ್ಶಿಪ್ ಅಲ್ಲಿ ಡೀಲ್ ಮಾಡ್ಬೋಣ? ಹೌದು. ಅಲ್ಲ, ಇವರಿಗೆ ಗಾಂಧಿನಗರ ಹೋಗ್ತಾನೇನೋ? ಬೇಡ, ಇಲ್ಲೇ ಮಲ್ಲೇಶ್ವರಂ ಅಫಿಷಿಯಲ್ಲೇ ಕೊಡೋಣ. ಸಿಕ್ಕಾಪಟ್ಟೆ ಆಗುತ್ತೆ ನಿಮಗೆ. ಅಲ್ಲ, ನೀವೆಲ್ಲಿ ನಾವೆಲ್ಲಿ? ನೀವೆಲ್ಲಿ? ಹೌದು, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೋಡಿ, ಒಂದ್ಸರಿ ಕೇಳ್ತಾ ಇದ್ದೀನಿ, ಈಗ ನೀವು ಇದಕ್ಕೆ ಒಪ್ಕೊತಿರೋ ಇಲ್ವೋ? ಇಲ್ಲ, ಒಪ್ಕೊಳಲ್ಲ. ಒಂದ್ಸಲಿ ಒಪ್ಕೊಳ್ರಿ. ಇಲ್ಲ ಹತ್ರ ಬರ್ಬೇಡಿ. ಚೂರು ಮೇಡಮ್, ಒಂಚೂರು ಕೋಪರೇಟ್ ಮಾಡ್ಬೇಕು ನೀವು. ಮಾಡ್ಬೇಕು. ಏನ್ರಿ ಮಾತಾಡ್ತಾ ಇದ್ದೀರಾ? ಕ್ಯಾಮ್ರಾ ಆನ್ ಆಗಿದೆ, ಏನ್ರಿ ಮಾತಾಡ್ತಾ ಇದ್ದೀರಾ? ಏನು ಹೂನಾ? ಇಲ್ಲ ಬನ್ನಿ ಒಂದ್ಸಲಿ. ಇಲ್ಲ ಬರಲ್ವಾ? ಬೇಡ, ಹೋಗ್ಲಿ. ಇಂಥವ್ರನ್ನೆಲ್ಲ ನ್ಯೂಸ್ ಚಾನೆಲ್ ರಿಪೋರ್ಟ್ ಮಾಡಿದ್ರೆ ಏನ್ರಿ ಆಗ್ಬೇಡ. ಅವರೇ ಬೈತವ್ರೆ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಹಾಸ್ಯ ಕಾರ್ಯಕ್ರಮಗಳು ಇವತ್ತು ಟಿವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಮಹಾ ಈ ಒಂದು ಯೂಟ್ಯೂಬ್ನ ಕಿಲಾಡಿಗಳ ತಂಡದ ಎಲ್ಲ ಕಲಾವಿದರೆ, ಮಾಧ್ಯಮದ ಸ್ನೇಹಿತರೆ ಮತ್ತು ಶ್ರೀಕಾಂತ್ ಅವರೇ, ನರಸಿಂಹಮೂರ್ತಿರವರೇ ಮತ್ತು ನಮ್ಮ ರಾಘವೇಂದ್ರ ಭಟ್ರವರೇ ಮತ್ತು ಮಿಂಚು ಅವರೇ ಮತ್ತು ದಿಲೀಪ್ ರವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ನನಗೆ ಇವರು ಇನ್ವಿಟೇಷನ್ ಕೊಡಲಿಕ್ಕೆ ಮಿಂಚು ಮತ್ತು ಅವರ ತಂಡದವರು ಬಂದಿದ್ರು. ಇದು ಯಾವ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಕೇಳಿದೆ ನಾನು. ಸರ್, ಇದು ಟಿವಿಯಲ್ಲಿ ಬರೋದಿಲ್ಲ, ಇದು ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀವಿ, ಯೂಟ್ಯೂಬಲ್ಲಿ ರಿಯಾಲಿಟಿ ಶೋ ಥರನೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಯೂಟ್ಯೂಬಲ್ಲಿ ರಿಯಾಲಿಟಿ ಶೋನಾ ಅಂತೇಳಿ ನನಗೆ ಆಶ್ಚರ್ಯನೂ ಆಯಿತು. ಅವರ ಒಂದು ಸಾಹಸ ಏನಿದೆ, ಪ್ರಥಮ ಬಾರಿಗೆ ಯೂಟ್ಯೂಬಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹೌದು, ಡಿಜಿಟಲ್ ಯುಗ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲವನ್ನ ಕೂಡ ನಾವು ಯುವಕರಲ್ಲಿ ಬಹಳಷ್ಟು ಇವತ್ತು ಬದಲಾವಣೆಯನ್ನು ಕಂಡಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂಗೈಯಲ್ಲಿ ಪ್ರಪಂಚವನ್ನು ನೋಡುವಂಥ ಅವಕಾಶಗಳು
ಒಂದು ಮೊಬೈಲ್ ಫೋನಲ್ಲಿ ಎಲ್ಲವನ್ನು ಕೂಡ ನೋಡುವ ಅವಕಾಶಗಳು ನಮಗಿರತಕ್ಕಂಥದ್ದು. ಇಂಥ ಡಿಜಿಟಲ್ ಯುಗದಲ್ಲಿ ಇವತ್ತು ದಿಲೀಪು ಮತ್ತು ಅವರ ತಂಡದವರು ಬಹುಶಃ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಕನ್ನಡದ ಇಂಡಸ್ಟ್ರಿಗೆ ಇದು ಒಂದು ಹೊಸ ಸಾಹಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ಹಾಸ್ಯ ಅನ್ನೋದು ಎಲ್ಲರ ಜೀವನಕ್ಕೆ ಒಂದು ಪಾರ್ಟ್ ಆಫ್ ದಿ ಲೈಫ್, ಅದು ಕೂಡ ಒಂದು ಅಂಗ ಜೀವನದಲ್ಲಿ, ಅದು ಖಂಡಿತ ಬೇಕೇ ಬೇಕು. ಅದು ಆ ಹಾಸ್ಯ ಮಾಡುವಂಥ ಕಲಾವಿದರು ವಿಶೇಷವಾಗಿ ಅವ್ರಿಗೆ ಆ ಭಗವಂತನ ಆಶೀರ್ವಾದ ಖಂಡಿತ ಇದೆ ಅಂತೇಳಿ ನಾನಂತ ಭಾವಿಸಿದ್ದೀನಿ. ಎಲ್ರ ಕೈಲಿ ನಗ್ಸಕ್ಕೂ ಆಗಲ್ಲ, ಆ ಹಾಸ್ಯವನ್ನು ಮಾಡಲಿಕ್ಕೂ ಆಗಲ್ಲ, ಅದು ಕೆಲವ್ರಿಗೆ ಮಾತ್ರ ಸಾಧ್ಯ. ಅಂಥದ್ರಲ್ಲಿ ಇವತ್ತು ಬಹಳ ಜನ, ಎಷ್ಟು ಒಂದು 50 ಜನ ಇದ್ದಾರಾ ಕಲಾವಿದರು? 25 ಜನ ಮಿಂಚು ಅವರು ಮತ್ತು ನಮ್ಮ ದಿಲೀಪ್ ಅವರು ಅವರ ನೇತೃತ್ವದಲ್ಲಿ ಒಂದು 25 ಜನ ಕಲಾವಿದರು ಇವತ್ತೆಲ್ಲ ಕೂಡ ಈ ಒಂದು ಕಾಮಿಡಿ ಕಿಲಾಡಿಗಳು, ಮಹಾನ್ ಕಿಲಾಡಿಗಳು ಅಂತ ಒಂದು ಟೈಟಲ್ ಅನ್ನು ಕೊಟ್ಟು ಈ ಒಂದು ಧಾರಾವಾಹಿ ಯೂಟ್ಯೂಬಲ್ಲಿ ಈ ರಿಯಾಲಿಟಿ ಶೋ ಏನು ಪ್ರತಿದಿನ ನೋಡುವಂಥ ಒಂದು ಭಾಗ್ಯವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಬಹುಶಃ ಇವತ್ತೇನು ನಮ್ಮ ಕೈಯಲ್ಲಿ ಈ ಒಂದು ಲಾಂಚಿಂಗ್ ಅನ್ನು ಕೂಡ ಮಾಡಿಸಿದ್ದಾರೆ. ಅವರಿಗೆಲ್ಲ ರೀತಿಯಲ್ಲಿ ಆ ಭಗವಂತ ಈ ಟೀಮ್, ಈ ತಂಡದವರಿಗೆ ಯಶಸ್ಸನ್ನು ಕೊಡಲಿ ಅಂತೇಳಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಇಂಥ ಒಂದು ಹೊಸ ಹೊಸ ಸಾಹಸ ನಮ್ಮ ಕನ್ನಡ ನಾಡಿನಲ್ಲಿ ಆಗಬೇಕು. ಬಹುಶಃ ಆಗಲೇ ಆ ಪ್ರೊಮೋ ನೋಡಿದಾಗ ನನಗೊಂದು ಅನ್ನಿಸ್ತು, ಟೈಟಲ್ ಅನ್ನು ಬಿಟ್ಟು ಮಿಕ್ಕಿರೋದೆಲ್ಲ ಇಂಗ್ಲಿಷ್ ಪದಗಳಲ್ಲಿ ಇತ್ತು, ಅದನ್ನು ಕನ್ನಡದಲ್ಲಿ ಚೇಂಜ್ ಮಾಡಿದ್ರೆ ಸೂಕ್ತ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೀನಿ. ನಾವು ಯಾವತ್ತೂ ಕೂಡ ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅಂತ ಒಂದು ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ಮತ್ತೊಮ್ಮೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ. ನನ್ನ ಕಡೆ ಆದಷ್ಟು ಒಂದು ಅಳಿಲು ಸೇವೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತೀನಿ. ಮತ್ತೆ ನಾನೊಬ್ಬ ಶಾಸಕನಾಗಿ ಸರ್ಕಾರ ವತಿಯಿಂದ ನಿಮಗೂ ಗೊತ್ತಿದೆ, ಕೆಲವುದಕ್ಕೆಲ್ಲ ಸಬ್ಸಿಡಿ ಸಿಗುತ್ತೆ, ಕೆಲವುದಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಸಿಗುತ್ತೆ. ಅಂಥದ್ದು ಕೂಡ ಏನು ಸಾಧ್ಯವಾಗುತ್ತೋ ಅದನ್ನು ಕೂಡ ಮಾಡಿಕೊಡ್ಲಿಕ್ಕೆ ನಿಮ್ಮ ಜೊತೆಲಿ ನಾನು ನಿಲ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರೆಸಿಡೆಂಟು ಕೂಡ, ಜೊತೆಗೆ ಒಬ್ಬ ಸಿನಿಮಾ ಪ್ರೊಡ್ಯೂಸರು, ಆ್ಯಕ್ಟರ್.
ಏನೋ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ, ನೀವು ಎಲ್ಲರಿಗೂ ಸ್ಪಾನ್ಸರ್ ಮಾಡ್ತೀರಾ, ಇವ್ರಿಗೆ ಸಪೋರ್ಟ್ ಮಾಡಿ ಎಲ್ಲ ಇವನ್ ಎಲ್ಲ ಚಾನಲ್ಗಳಿಗೂ ಸುಮಾರು ಚಾನಲ್ಗಳಿಗೆ ಸ್ಪಾನ್ಸರ್ ಮಾಡಿದ್ದೀನಿ. ಸುಮಾರು ಅಪ್ಪು ಕಪ್ ಇರ್ಬೋದು, ರಾಜ್ ಕಪ್ ಇರ್ಬೋದು. ಶುಭ ಕೋರ್ತಾ ನನಗೆ ಮಾತು ಆಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ನಾನು ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅದೃಷ್ಟ ಅವಸರ ಬರ್ಬೇಕು, ಡಬಲ್ ಧಮಕ ನನಗೆ ಅದೃಷ್ಟ ಬಂದು ಇವಾಗ. ಯಾಕೆಂದರೆ ನಾನು ಬಂದಿದ್ದು ಹಿಂದೆ ಪ್ರೆಸ್ ಮೀಟಿಗೆ ಬಂದಿದ್ದೆ, ಒಂದು ಉತ್ತರ ಅಂತ ಒಂದು, ಇನ್ನೊಂದು ಅಭ್ಯಂಜನ ಅಂತ 2 ಪ್ರೆಸ್ ಮೀಟಿಗೆ ಬಂದಿದ್ದೆ ಇದೇ ಇದರಲ್ಲಿ ವೇದಿಕೆಯಲ್ಲಿ. ನಾವು ಹೋಗ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತರಾದ ದಿಲೀಪ್ ಅವ್ರು ನನಗೂ ಅವ್ರು ತುಂಬ 30 ವರ್ಷದ ಪರಿಚಯ. ಸ್ಕೈಲಿ ದಿಲೀಪ್ ಅವರು ನಮ್ಗೆ 30 ವರ್ಷದ ಪರಿಚಯ. ಬನ್ನಿ ಒಳ್ಳೇದಾಯ್ತು ಅಂತ ನಾನು ಕರ್ಕೊಂಡ್ಬಂದರು. ನನಗೆ ಇಲ್ಲಿ ನೋಡಿ ಖುಷಿ ಆಗೋಯ್ತು. ಯಾಕಂದರೆ ನಾನು ಒಬ್ಬ ನಿರ್ದೇಶಕನಾಗಿ 32 ಸಿನಿಮಾ ಮಾಡಿದ್ದೀನಿ ನಾನು. ಇಲ್ಲ ಸಾಕಷ್ಟು ಕೆಲವು ಸ್ಟೂಡೆಂಟ್ಸು ಇದ್ದಾರೆ ಇಲ್ಲಿ, ಕೆಲವು ಸ್ಟೂಡೆಂಟ್ಸು ಇದ್ದಾರೆ ಇಲ್ಲಿ. ನಾನು ಅವಾಗ ನಾನು ಹುಡುಕ್ತಾ ಇದ್ದೆ ಹೊಸ ಕಲಾವಿದರು ಬೇಕು ಅಂತ. ಇವತ್ತು ನೋಡಿದ್ರೆ ಏನ್ರಿ ಜನ ಇವತ್ತು ಇರೋ, ನನಗೆ ಖುಷಿ ಆಗೋಯ್ತು ಇವತ್ತು. ನನಗೆಲ್ಲ ಸಿಕ್ಕೋಬಿಟ್ರೆ ನೀವು, ನನಗೆ ತುಂಬ ಖುಷಿ ಆಯಿತು. ನನ್ನ ಈ ನೆಕ್ಸ್ಟ್ 15ನೇ ತಾರೀಕು ಹೊಸ ಸಿನಿಮಾ ಶುರು ಮಾಡ್ತಾ ಇದ್ದೀನಿ. ಖಂಡಿತ ನಮ್ಮ ಸ್ಕೈಲೈನ್ ದಿಲೀಪ್ ಅವ್ರಿಗೆ ಹೇಳ್ಬಿಟ್ಟು ಎಲ್ರಿಗೂ ಅವಕಾಶ ಸಿಗುತ್ತೆ ಅನ್ನೋದು ಖಂಡಿತ ಎಲ್ಲರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ಯಾಕಂದರೆ ಏನು ಒಬ್ಬೊಬ್ಬರು ಒಂದು ಬೆಂಕಿ ಕಿಡಿಯುತ್ತಾಗೆ ಏನು ಸ್ಪಾರ್ಕ್ಸ್ ನಿಮ್ಗೆ ಏನು ಒಳ್ಳೆ ಈಕೆ ಭಿಕ್ಷುಕೆಲ್ಲ ಮಾಡಿದ್ರಲ್ಲ ಯಾರು ಅವರು ಎಲ್ಲ ತುಂಬ ಖುಷಿ ಆಯ್ತು ನನಗೆ. ಪ್ರತಿಯೊಬ್ಬರಲ್ಲೂ ಮಿಂಚೋರಂತೂ ಮಿಂಚುನೇ ಬಿಡಿ ನೀವು, ಅದು ಮಿಂಚುನೇ ಆಕಾಶದಲ್ಲಿ ಮಿಂಚೋಗುತ್ತಲ್ಲ ಆ ಥರ ಇವರು ತುಂಬ ಸ್ಪೀಡಾಗಿ ವರ್ಕ್ ಮಾಡಿದ್ರೆ. ಇಲ್ಲಿ ಪ್ರತಿಯೊಬ್ಬರೂ ತುಂಬ ಅದ್ಭುತ ಕಲಾವಿದರು ನೀವೆಲ್ಲ. ನಮ್ಮ ಇನ್ನೂ ಹೆಚ್ಚಾಗಿ ಹೇಳ್ಬೇಕು ಅಂದರೆ ನಮ್ಮ ಶರವಣ ಸರ್ ಹೇಳಬೇಕು. ಯಾಕಂದರೆ ಒಂದು ಸಿನಿಮಾ ಆಗಿರ್ಬೋದು, ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಬೇರೆ ಒಂದು ಚಾನಲ್ ಆಗಿರ್ಬೋದು, ಅವರಿಗೆ ಸಪೋರ್ಟ್ ಬೇಕು. ಸಿನಿಮಾ ನಿರ್ದೇಶಕರು ಯಾರ ಬಗ್ಗೆ ಸಿನಿಮಾ ಮಾಡ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು, ಸಪೋರ್ಟ್ ಬೇಕು. ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು. ಅದಕ್ಕೆ ನಾನು ಜೊತೆಗೆ ಇರ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಟು ಶರವಣ ಸರ್. ನನ್ನ ಹೆಸರು ಶ್ರೀರಂಗ ಭಾರ್ಗವ್ ಅಂತ, ವೇದಿಕ್ ಅಸ್ಟ್ರಾಲಜರು, ಸೈಕೋ ಸ್ಪಿರಿಚುವಲ್ ಹಿಪ್ನೋಥೆರಪಿಸ್ಟು, ಹಾಗೆ ತಂತ್ರ ಸಾಧಕ.
ದಿಲೀಪ್ ಸರ್ ಚಾನಲ್ ಜೊತೆಗೆ ಬಹಳ ಒಂದು ನಂಟಿದೆ. ಇದು ನೋಡಿದಾಗ ಅವರ ಫೋನ್ ಸ್ಟೇಟಸ್ ಅಲ್ಲಿ ಒಂದು ವೈಬ್ರೇಷನ್ ಅಂತೀವಿ, ಏನಿದು ಅಂತ. ಇವಾಗ ಬಹಳ ಅವ್ರದ್ದು ನ್ಯೂಸ್ ಮೀಡಿಯಾದ ಇರುತ್ತೆ, ಇದು ನೋಡಿದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಡೆಫಿನೆಟ್ಲಿ ಫೀಲ್ ಆಯಿತು. ನಾನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ. ಇವತ್ತು ಬೆಳಗ್ಗೆ ಒಂದು ಇನ್ವಿಟೇಷನ್ ನನಗೆ ದಿಲೀಪ್ ಸರ್ ಇಂದ ಬಂದಾಗ ಬಹಳ ಖುಷಿ ಅನಿಸ್ತು, ಇಲ್ಲೆಲ್ಲ ಬಂದು ನೋಡಬೇಕಾದ್ರೆ ಅಂತ. ಆ್ಯಂಡ್ ಏನು ಟ್ರೈಲರ್ ನೋಡಿದಾಗ, ಟೀಮ್ ಅಂತ ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ಝೀಲ್ ಅನ್ನೋದು ಕಾಣಿಸುತ್ತೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ಖಂಡಿತ ಇವರು ಇದೇ ಹಾರ್ಮೋನಿಯಲ್ಲಿ ಎಲ್ಲರೂ ಟೀಮ್ ವರ್ಕ್ ಮಾಡಿದ್ರೆ ಇವ್ರನ್ನ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಹಾಗೆ ಸರ್ವಣ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ನರಸಿಂಹಮೂರ್ತಿ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಥ ಕಲಾವಿದರು ಬರಬೇಕು. ಇಲ್ಲಿ ಬರೀ ಹಾಸ್ಯ ಅಂತ ಕಾಣಿಸ್ಲಿಲ್ಲ, ನವರಸಗಳು ಏನಿದೆ, ಯಾಕಂದ್ರೆ ಒಂದು ಎಮೋಷನ್ಸ್ ಎಲ್ಲ ಪ್ಯಾಟ್ರನ್ನು ಚೆಕ್ ಮಾಡೋ ಎಲ್ಲ ಪ್ಯಾಟ್ರನ್ಸು ಅವರು ಒಂದೊಂದು ರೋಲ್ ನಾನು ನೋಡ್ಕೊಂಡ್ಬಂದೆ. ಬಹಳ ಖುಷಿ ಇದೆ. ಒಳ್ಳೇದಾಗ್ಲಿ, ಶಿವಶಕ್ತಿ ಒಳ್ಳೇದ್ ಮಾಡಲಿ. ಇರೋದ್ರಿಂದ ನನ್ನ ಅವಕಾಶಗಳನ್ನ ನಾನು ಹುಟ್ಟಿಸ್ಕೋಬೇಕು, ನನ್ನ ಅವಕಾಶಗಳನ್ನ ನಾನು ಮತ್ತೆ ನಾನು ಏನ್ ಕಲ್ತಿದ್ದೀನಿ ಅದನ್ನ ಒಂದಷ್ಟು ಜನಕ್ಕೆ ಒಂದಷ್ಟು ಹೇಳ್ಕೊಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಆ ನಿಟ್ಟಿನಲ್ಲಿ ಪ್ರವೀಣನ ಹತ್ರ ಹೇಳ್ಕೊಂಡಾಗ ಅಪ್ಪಿ ಮಾಡೋಣ, ನಾನು ನಿನ್ನ ಅಣ್ಣನಾಗಿ ಕೊನೆಯವರೆಗೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ದ ಪ್ರವೀಣ. ಸೊ ಬಟ್ ಅವನಿವತ್ತು ಸಿನಿಮಾ ಇರೋದ್ರಿಂದ ಅವ್ನು ಬರೋಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ. ಅವನಿಗೆ ಫಸ್ಟ್ದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದಾದ್ಮೇಲೆ ನಾವು ಮಹೇಶ್ ಅವ್ರ ಹತ್ರ ಹೋಗ್ತೀವಿ, ಇನ್ನೊಬ್ರು ಬೇಕು, ನಾವು ಸೀನಿಯರ್ಸ್ ಆಗಿ ಕೂರೋಣ ಅಂತ ಹೇಳಿ ನಾವು ಮಹೇಶ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ. ಸೊ ಮಹೇಶ್ ಅವರು ಒಂದೇ ಮಾತಿಗೆ ಓಕೆ ನಾನು ಸಪೋರ್ಟಿವ್ ಆಗಿ ಬರ್ತೀನಿ ಅಂತ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ಮ ಕಿರಣ್ ಅಬ್ವಿಯಸ್ಲಿ ಹೇಳ್ಬೇಕು, ಡೇವನ್ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅಷ್ಟೇ ಎಫರ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕಿರಣ್. ಸೊ ಎಲ್ಲ ಅಂದ್ರೆ ಡೈರೆಕ್ಷನ್ ಅಂತ ಇಲ್ಲ, ಪ್ರೊಡಕ್ಷನ್ ಅಂತಿಲ್ಲ, ಎಲ್ಲಾ ಕೆಲ್ಸನೂ ನಿಭಾಯಿಸ್ಕೊಂಡು ಬಂದ್ರು ನಮ್ ಕಿರಣ್ ಅವರು. ಹಾಗೆ ಅದ್ರ ಜೊತೆಗೆ ನಮ್ಮ ಚಿದಂಬರ್ ಪೂಜಾರಿ ಅವರು ಜಾಯ್ನ್ ಆದ್ರು ಮೆಂಟರ್ ಆಗಿ. ಸೊ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಅಂತ ಅಂದ್ರೆ ನಾನ್ ಅನ್ಕೊಂಡೆ, ಅಂದ್ರೆ ನನ್ನ ಹತ್ರ ಬಜೆಟ್ ಅಷ್ಟಿರ್ಲಿಲ್ಲ. ಒಂದಿಷ್ಟು ಬಜೆಟ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಮಾಡಿ ಮುಗಿಸ್ಬಿಡೋಣ, ಅಲ್ಲೇ ಒಂದು ಸೆಟ್ ಹಾಕ್ಬಿಟ್ಟು ಚಿಕ್ಕದಾಗಿ ಯೂಟ್ಯೂಬ್ ರಿಯಾಲಿಟಿ ಶೋ ಅಲ್ವಾ ಅಂತ ಅಂದ್ಬಿಟ್ಟು ಆ ತರದಲ್ಲಿ ಶುರು ಆಗಿದ್ದು. ಆಮೇಲೆ ನಾವು ಏನ್ ತಂಡ ಇದ್ದೀವಿ, ಆಮೇಲೆ ಪುಟ್ಟರಾಜು ಅವರು ಏನಾದ್ರು ಯೋಚನೆ ಮಾಡಿ ಇನ್ನ ಏನಾದ್ರು ಹೊಸದಾಗಿ ಏನಾದ್ರು ಥಿಂಕ್ ಮಾಡಿ ಅಂತ ಹೇಳಿ ಇದನ್ನ ಸ್ವಲ್ಪ ಮಾಡ್ತಿದೀವಿ, ಚೆನ್ನಾಗಿ ಮಾಡೋಣ ಅಂತ ಒಂದು ಯೋಚನೆ ಆಯ್ತು. ಆಮೇಲೆ ನಮ್ಮ ಲೊಕೇಶನ್ ಪಾರ್ಟ್ನರ್ ನಮ್ಮ ಅಕ್ಷರ ಸ್ಟುಡಿಯೋ ಗೌರಿ ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ. ಸೊ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಸರ್. ಅವರ ಲೊಕೇಶನ್ ಅಲ್ಲಿ ಸರಿ ಇಲ್ಲಿ ಬಂದ್ ಮಾಡಿ ಮೇಡಮ್, ನಮ್ಮ ಆಡಿಟೋರಿಯಂ ಅಲ್ಲಿ ಬಂದ್ ಮಾಡಿ ಅಂತ ಅವ್ರ ಸಪೋರ್ಟ್ ನಿಂತ್ರು. ಅವ್ರ ಕಡೆಯಿಂದ ನಮ್ಮ ನರಸಿಂಹಮೂರ್ತಿ ಸರ್ ಅವ್ರ ಹತ್ರ ಹೋಗಿ ನಮ್ಮ ತಂಡ ಎಲ್ಲ ಕೇಳ್ಕೊಂಡಾಗ, ಅಂಡ್ ಗೌರಿ ಸರ್ ನಮ್ಮನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಕೇಳ್ಕೊಂಡಾಗ, ಸರಿ ನಾನು ನಿಮ್ ಬೆನ್ನೆಲ್ ಬಂಗ್ ನಿಲ್ತೀನಿ, ನೀವು ಮಾಡಿ, ನಾವು ಸಪೋರ್ಟ್ ಅಂತೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ರೆಸ್ಪೆಕ್ಟ್ ಇಂದ ನಮ್ಗೆ ಹೇಳಿ ಅಂಡ್ ಸಪೋರ್ಟ್ ಮಾಡ್ತಿದ್ದಾರೆ ಕೂಡ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೆ. ಅದಾದ ನಂತರ ಇನ್ನ ನಮ್ಗೆ ಚಾಲೆಂಜಿಂಗ್ ಜಾಸ್ತಿ ಆಯ್ತು ನಮ್ಮ ಟೀಮಲ್ಲಿ. ವಾಟ್ ನೆಕ್ಸ್ಟ್, ಇನ್ನ ಏನ್ ಮಾಡ್ಬೇಕು ಅಂತಂದಾಗ ಸಿಕ್ಕಾಪಟ್ಟೆ ಆ ಟೆನ್ಷನ್ ಇದ್ದಾಗ ನಮ್ಗೆ ದಿಲೀಪ್ ಸರ್ ಸಿಕ್ಕಿದ್ರು. ಅವರ ಮಾರ್ಗದರ್ಶನ ಇನ್ನ ನಮ್ ಟೀಮ್ನ ತುಂಬಾ ಸ್ಟ್ರಾಂಗ್ ಮಾಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ದಿಲೀಪ್ ಸರ್ ನೀವು ಸಿಕ್ಕಿದಂತ ನಮ್ಮ ಟೀಮ್ಗೆ ಆನೆ ಬಲ ಸಿಕ್ಕಂಗೆ. ಅಂಡ್ ನಮ್ಮ ಎಡಿಟರ್ಸ್ ನಮ್ಮ ಸುರೇಶ್ ಸರ್ ಅಂಡ್ ನಮ್ಮ ಸುನಿಲ್ ಇಲ್ಲೇ ಇದ್ದಾರೆ. ಸೊ ಹಾಯ್. ಸೊ ಅವರು ನಮ್ಮ ಎಪಿಸೋಡ್ ಎಡಿಟ್ ಮಾಡ್ತಾರೆ. ಸೊ ಅವರು ಕೂಡ ವೆರಿ ಕ್ರಿಯೇಟಿವ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪಲ್ಲವಿ ಅಂತ ನಮ್ಮ ರೈಟರು ನಮ್ಮ ಟೀಮ್ಗೆ. ಸೊ ತುಂಬಾ ಅದ್ಭುತವಾಗಿ ಸ್ಕ್ರಿಪ್ಟ್ಗಳನ್ನ ಬರೀತಾರೆ. ಸೊ ಅವರು ನಮ್ಮ ಟೀಮಿಗೆ ಬಂದಿದ್ದಕ್ಕೆ ಅದೊಂದು ಹಿಂಗೆ ಒಬ್ಬೊಬ್ಬರಾಗಿ ಜಾಯ್ನ್ ಆಗಿ ಇದೊಂದು ಸ್ಟ್ರಾಂಗ್ ಟೀಮ್ ಅಂತ ಆಯ್ತು. ಅಂಡ್ ಅದಾದ ನಂತರ ನಾವು ದಿಲೀಪ್ ಸರ್ ಮುಖಾಂತರ ನಾವು ಶರವಣ ಸರ್ ಹತ್ರ ಹೋದ್ವಿ ತಂಡ. ಸೊ ಅವರು ಒಂದೇ ಮಾತು ಹೇಳಿದ್ದು, ಕಲಾವಿದರಿಗೆ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ, ನೀವು ಮಾಡಿ, ನಿಮ್ ಹಿಂದೆ ನಾವು ಇರ್ತೀನಿ ಅಂತ ಹೇಳಿದ್ರು. ಸೊ ಶರವಣ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಗುರೂಜಿ ಅಂತ ಆಬ್ವಿಯಸ್ಲಿ ಅವ್ರ ಬ್ಲೆಸ್ಸಿಂಗ್ಸ್ ತುಂಬಾನೇ ನಮ್ಗೆ ಬ್ಲೆಸ್ ಮಾಡಿದ್ದಾರೆ. ಇಲ್ಲ ನೀವು ಮಾಡಿ, ನಾವು ನಮ್ಮ ಕೈಲಿ ಏನಾಗುತ್ತೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವರು ಕೂಡ ನಮ್ಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಜನದ ಹೆಸರು ಹೇಳಕ್ ಆಗ್ತಿಲ್ಲ ಇಲ್ಲಿ. ಅಂಡ್ ಎಲ್ಲರಿಗೂ ಕೂಡ ಇಡೀ ತಂಡಕ್ಕೆ ನಾವು ಯಾರ್ಯಾರು ಶ್ರಮಿಸಿದ್ದಾರೆ, ಸೊ ನಮ್ಮ ತಂಡದಲ್ಲಿ ಯಾರ್ಯಾರು ಎಲ್ಲ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮೇಡಮ್ ಇದು ಕಾರ್ಯಕ್ರಮ
ಸರ್ ಇದು ಆಕ್ಚುಲಿ ಕಾಮಿಡಿಗೆ ಮಾತ್ರ ಸೀಮಿತ ಇಲ್ಲ, ಇದು ಯೂಟ್ಯೂಬ್ ರಿಯಾಲಿಟಿ ಶೋ ಅಂದ್ರೆ ನವರಸಗಳು ಕೂಡ ಇರುತ್ತೆ. ಸೊ ಆಸ್ ಇಟ್ ಈಸ್ ನಾವು ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಆ ಮಟ್ಟದ ಬಜೆಟ್ ಇಲ್ಲ ಅಂತಂದ್ರೂ ಕೂಡ, ಬಟ್ ಒಂದು ಲೆವೆಲ್ಗೆ ಒಂದು ನವರಸನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಒಂದು ಥೀಮ್ ಅಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಿದ್ದೀವಿ ಸರ್. ಮಿಂಚೋರೆ ಕಂಟೆಸ್ಟೆಂಟ್ ಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರಿ, ಎಷ್ಟು ಜನ ಟೋಟಲ್ ಆಗಿದೆ? ನಾವು ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿದ್ದು, ನಾವು ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ, ನಾನು ಪ್ರವೀಣ. ಸೊ ಅದಾದ್ಮೇಲೆ ಒಂದು 3 ವಾರ ಆಡಿಷನ್ಸ್ಗಳನ್ನ ಮಾಡಿದ್ವಿ. ಎಲ್ಲ ಜಿಲ್ಲೆಗಳಿಂದ ಬಂದಿದ್ರು, ಎಲ್ಲ ತಾಲೂಕುಗಳಿಂದ ಬಂದಿದ್ರು, ಹಳ್ಳಿಯಿಂದ ಬಂದಿದ್ರು. ಸೊ 3 ವಾರ ಸತತವಾಗಿ ಪ್ರಯತ್ನ ಮಾಡಿ ಒಂದಷ್ಟು ಸಾವಿರಾರು ಜನದಲ್ಲಿ ಸೆಲೆಕ್ಟ್ ಆದವರು 22 ಜನ ಫೈನಲಿಸ್ಟು. ಸೊ ಆ ಒಂದು ಪ್ರೋಸೆಸ್ ಟೋಟಲ್ ಎಷ್ಟು ಎಪಿಸೋಡ್ಸ್ ಗಳಿರುತ್ತೆ? ಟೋಟಲ್ 24 ಎಪಿಸೋಡ್ಸ್. ಅಂದ್ರೆ ಇದು ರಿಯಾಲಿಟಿ ಶೋ ಮೇಡಮ್. ಅಂದ್ರೆ ಈಗ ಎಷ್ಟೋ ಜನಕ್ಕೆ ಅವಕಾಶಗಳು, ಅಂದ್ರೆ ದೊಡ್ಡ ದೊಡ್ಡ ಚಾನಲ್ಸ್ಗಳಲ್ಲಿ ತುಂಬಾ ಜನಗಳಿಗೆ ನಂಗೆ ಅವಕಾಶ ಸಿಗ್ತಿಲ್ಲ ಅಂತ ಎಷ್ಟೋ ಜನ ಹೇಳಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ಸೊ ವೈ ನಾಟ್ ಒಂದಷ್ಟು ಜನನ ನಾವು ಯಾಕೊಂದು ಅವಕಾಶನ ನಾವೇ ಕ್ರಿಯೇಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಆ ನಿಟ್ಟಿನಲ್ಲಿ ಒಂದು ರಿಯಾಲಿಟಿ ಶೋ ಮೇಲೆನೆ ನಾವು ಇದನ್ನ ಮಾಡ್ತಾ ಇರೋದು. ಅಂಡ್ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಆದ್ಮೇಲೆ ಅವ್ರಿಗೆ ಸತತವಾಗಿ 7 ವಾರಗಳ ಕಾಲ ಟ್ರೈನ್ ಅಪ್ ಆಗಿದೆ. ಸೊ ತುಂಬಾ ಮೇಧಾವಿಗಳೇ ಬಂದು ನಮಗೆ ನಮ್ಮ ಕಂಟೆಸ್ಟೆಂಟ್ಸ್ಗಳಿಗೆ ಟ್ರೈನ್ ಅಪ್ ಕೂಡ ಮಾಡಿ ಅವರೆಲ್ಲ ರೆಡಿ ಆದ್ಮೇಲೆ ನಾವು ಶೂಟ್ ಮಾಡಿರೋದು. ಎಪಿಸೋಡ್ಸ್ ಗಳು ಹೇಗೆ ಬರುತ್ತೆ ಅಂದ್ರೆ ವೀಕ್ಲಿ ಮಾತ್ರ ಬರುತ್ತಾ ಹೇಗೆ? ಫ್ರೈಡೆ ಮತ್ತೆ ಸಾಟರ್ಡೆ ಬರುತ್ತೆ ಎವ್ರಿ ವೀಕ್. ಅದ್ರ ಜೊತೆಗೆ 30 OTT ಚಾನಲ್ ಕೂಡ ರಿಲೀಸ್ ಮಾಡಕ್ ಪ್ಲಾನಿಂಗ್ ಮಾಡ್ತಾ ಇದೀವಿ. ಅದು ಇನ್ನೊಂದು 15 ದಿವಸದಲ್ಲಿ, ಇನ್ನೊಂದು 20 ದಿವಸದಲ್ಲಿ ಅದು ಪ್ಲಾನ್ ಆಗ್ತಾ ಇದೆ. 30 OTT ಚಾನಲ್ಗಳಲ್ಲಿ ರಿಲೀಸ್ ಆಗೋ ಪ್ಲಾನ್ಸ್ ಇದೆ. 13ನೇ ತಾರೀಕಿಂದ ಫಸ್ಟ್ ಎಪಿಸೋಡ್ 13ನೇ ತಾರೀಕು ಟೈಟಲ್ ಸಾಂಗ್ ರಿಲೀಸ್ ಆಗುತ್ತೆ. ಅದಾದ ನೆಕ್ಸ್ಟ್ ವೀಕ್ ಇಂದ ಎಪಿಸೋಡ್ಸ್ ಗಳು ರಿಲೀಸ್ ಆಗುತ್ತೆ. ಎಷ್ಟು ಎಪಿಸೋಡ್ ರೆಡಿ ಇದೆ ಈಗ? 2 ಎಪಿಸೋಡ್ಸ್. ಒಂದು ಎಪಿಸೋಡ್ ಡ್ಯೂರೇಷನ್ ಎಷ್ಟಿದೆ? 1 hour. ಶನಿವಾರ 1 hour ಅಂಡ್ ಸ್ಯಾಟರ್ಡೆ, ಶುಕ್ರವಾರ 1 hour ಅಂಡ್ ಸ್ಯಾಟರ್ಡೆ 1 hour. ಇದು ಫೈನಲ್ ಫಿನಾಲೆ ಎಲ್ಲ ಆಗುತ್ತೆ ಇದರಲ್ಲಿ? ಆಸ್ ಇಟ್ ಈಸ್ ರಿಯಾಲಿಟಿ ಶೋ ತರ. ಕ್ಯಾಶ್ ಪ್ರೈಸ್ ಏನಾರು ಅದಕ್ಕೆ ಏನಾರು? ಇಲ್ಲ ಸರ್, ಅದು ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ತೀವಿ. ಬಟ್ ಆ ಪ್ಲಾನ್ ಇದೆ, ಬಟ್ ಎಷ್ಟು ಏನು ಅಂತ ಅಂದ್ಬಿಟ್ಟು ಅದು ಅನೌನ್ಸ್ಮೆಂಟ್ ಮಾಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ. ಅದು ಇನ್ನೊಂದು ನೆಕ್ಸ್ಟ್ ಪ್ರೆಸ್ ಮೀಟ್ ಕೂಡ ಮಾಡ್ತೀವಿ, ಅವತ್ತು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ. ಯಾಕಂದ್ರೆ ಸ್ಪಾನ್ಸರ್ಸ್ ಕೂಡ ಎಲ್ಲ ಮಾಡ್ತಾ ಇದೀವಿ. ಅದು ಅನೌನ್ಸ್ಮೆಂಟ್ ಹೇಗೆ ಏನು ಅಂತೆಲ್ಲ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಸರ್, ಈ ಥರ ನಾವು ಮಹಾನ್ ಕಿಲಾಡಿ ಅಂತ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಬೇಕು ಅಂದರು ಮಿಂಚೋರು ಓಕೆ ಕ್ಯಾರಿಯರ್ ಆದೋ ಒಂದು 2 ಎಪಿಸೋಡು ಶೂಟ್ ಆಗಿದೆ. ಆ ಸಾಂಗ್ ಶೂಟ್ ಮಾಡ್ದೋ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ತಂಡದ ಮೇಲೆ. 22 ಕಂಟೆಸ್ಟೆಂಟು ಚೆನ್ನಾಗಿ ಮಾಡ್ತಾರೆ, ಒಬ್ರಿಗಿನ ಒಬ್ಬರು ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ನಮ್ಮಲ್ಲಿ ಮಧು ಅಂತ ಒಬ್ಬ ಇದ್ದಾನೆ, ಅವನು ಅದ್ಭುತವಾಗಿ ಮಾಡ್ತಾನೆ. ಜಾಸ್ತಿ ರಸಿಕತೆ ಜಾಸ್ತಿ ಅವನಿಗೆ. ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ ಅದು ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕಿಲಾಡಿಗಳು ಮಾಡಿದೆ. ಈಗ ಮಹಾನ್ ಕಿಲಾಡಿಯಲ್ಲಿ ಮೆಂಟರ್ ಆಗಿ ನೀನು ಬರಬೇಕು ಅಂತ ಮಿಂಚೋರು ನನಗೆ ಹೇಳಿದಾಗ ಆ ಒಂದು ದೊಡ್ಡ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ. ಸೊ ಹಂಗಾಗಿ ನನಗೆ ಖುಷಿಗಿಂತ ಟೆನ್ಷನ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ 22 ಜನ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ನುರಿತ ಕಲಾವಿದರಲ್ಲ, ಹೊಸದಾಗಿ ಈಗ ತಾನೇ ಬಂದಿದ್ದಾರೆ. ಸೊ ಅವರಿಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಡೈಲಾಗ್ ಹೇಳೋದಾಗಿರ್ಬೋದು, ಪ್ರತಿ ಒಂದನ್ನು ಈ ಒಂದು 2-3 ತಿಂಗಳಲ್ಲಿ ಅವರಿಗೆ ಶನಿವಾರ ಭಾನುವಾರ 2 ದಿನ, ಯಾಕಂದ್ರೆ ಅವರು ಕಾಲೇಜಿಗೆ ಹೋಗ್ತಿರ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಆಮೇಲೆ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಅವರು ಸಿಗೋದು ವಾರದಲ್ಲಿ 2 ದಿನ. ಸೊ ಆ 2 ದಿನದಲ್ಲಿ ನಾವು ನಮಗೆ ಎಷ್ಟು ಗೊತ್ತೋ, ನಾನು ಎಷ್ಟು ಕಲ್ತಿದ್ದೀನೋ ಅದೆಲ್ಲದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅವರು ಮುಂದೆ ಒಂದು ಸೀರಿಯಲ್ ಆಗಿರ್ಬೋದು, ಸಿನಿಮಾದಲ್ಲಿ ಆಗಿರ್ಬೋದು, ನಮ್ಮ ಒಂದು ಈ ಕಂಟೆಸ್ಟೆಂಟ್ಗಳು ಬರಬೇಕು ಕನ್ನಡ ಇಂಡಸ್ಟ್ರಿಗೆ, ಅವರು ಮಿಂಚಬೇಕು ಅಂತ ನನ್ನ ಆಸೆ. ಸೊ ಹಾಗಾಗಿ ಮಾಧ್ಯಮ ಮಿತ್ರರು ಸರ್, ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮಿಂದಲೇ ನೀವು ನಮ್ಮನ್ನ ಎಷ್ಟು ನೀವು ತೋರಿಸ್ತೀರೋ, ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರೋ, ನಾವು ಮತ್ತೆ ನಮ್ಮ ಹುಡುಗರು ಬೆಳೆಯೋಕ್ಕೆ ಸಾಧ್ಯ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ರಿಯಾಲಿಟಿ ಶೋನ ಡೈರೆಕ್ಟ್ ಮಾಡ್ತಾ ಇರೋದು ನಾನು. ಈ ಚಾನ್ಸ್ ಕೊಟ್ಟಿದ್ದಂಥ ಮಿಂಚು ಮೇಡಮ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ನಮ್ಮ ಶೋ ತುಂಬ ಚಿಕ್ಕ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಏನಂದರೆ ಮೇಡಮ್ ಹೇಳಿದ ಥರ ಒಂದು ಚಿಕ್ಕದಾಗಿ ಒಂದು ಸೆಟ್ ಹಾಕಿ ಮುಗಿಸೋಣ ಅಂತ ಅಂದ್ಬಿಟ್ಟು. ಬಟ್
ಮೇಡಮ್ಗೆ ಇರೋವಂಥ ಒಂದು ಒಳ್ಳೆ ಮೈಂಡ್ ಸೆಟ್ಗೆ, ಒಳ್ಳೆ ಥಾಟ್ಗೆ ಆ ಚಿಕ್ಕದು ಅನ್ನೋದು ತುಂಬ ದೊಡ್ಡದಾಗಿ ಒಂದಾಗಿ ಪ್ಲಸ್ ಆಗಿ ಹ್ಯಾಡ್ ಆಗಿ ತುಂಬ ದೊಡ್ಡ ಲೆವೆಲಲ್ಲಿ ಮಾಡಬೇಕು ಅನ್ನೋದನ್ನ ಫಿಕ್ಸ್ ಮಾಡಿ ನಮ್ಮ ಕಂಟೆಸ್ಟೆಂಟ್ಸ್ ಬಗ್ಗೆ ಅವ್ರ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿ ಏನಾದರೂ ಪರವಾಗಿಲ್ಲ ಅಂತ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಮೇಡಮ್ ಈಗ ಒಂದು ದೊಡ್ಡ ಲೆವೆಲ್ಗೆ ತೊಗೊಬಂದು ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಕಂಟೆಸ್ಟೆಂಟ್ಸ್ಗಳು ಮಿನಿಮಮ್ ತುಂಬ ಆಡಿಷನ್ಸ್ ಮಾಡಿದ್ರಿ, 2 ಆಡಿಷನ್ಸ್ ಮಾಡಿದ್ರಿ. ಅದರಲ್ಲಿ ಸೆಲೆಕ್ಟ್ ಆಗಿ ಫಿಲ್ಟರ್ ಮಾಡಿ ಫೈನಲೈಸ್ ಆಗಿರೋವಂಥ 25 ಕಂಟೆಸ್ಟೆಂಟ್ಸ್, ಆ 25ಅಲ್ಲಿ 22 ಕಂಟೆಸ್ಟೆಂಟ್ಸ್ ಉಳ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ಎಲ್ಲರೂ ಮೀಡಿಯಾ ಪೀಪಲ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಆ್ಯಂಕರ್ ಡಿಂಪನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಶೋನ. ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆ ಇರಲಿ. ಮೂರ್ತಿ ಚಿಕ್ಕದು ಆದರೆ ಕೀರ್ತಿ ದೊಡ್ಡದು. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಮೆಂಟರ್ ಸರ್ ಹೇಳಿದ್ರಲ್ಲ, ಹೌದು, ಅವ್ರಿಗೆ ಹೇಗೆ ಆಗ್ಬಿಟ್ಟಿದೆ ಅಂದರೆ ವರ್ಕ್ಗಿಂತ ಟೆನ್ಷನ್ನೇ ಜಾಸ್ತಿ ಅನ್ನೋ ಥರ ಆಗ್ಬಿಟ್ಟಿದೆ. ಬಟ್ ಆ ಟೆನ್ಷನ್ ಎಲ್ಲ ಸೈಡ್ಗಿಕ್ಕಿ ವರ್ಕ್ ಅಂತ ಬಂದಾಗ ತುಂಬ ಸ್ಪಾಂಟೇನಿಯಸ್ ಆಗಿ ಗುರುಗಳಾಗಿ ನಮ್ಮ 22 ಕಂಟೆಸ್ಟೆಂಟ್ಸ್ಗಳನ್ನು ತುಂಬ ಒಳ್ಳೆ ದಾರಿಗೆ ತೊಗೊಂಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದೆನ್ ಇವರೆಲ್ಲ ಮಾಡ್ತಾ ಇರೋ ಎಫರ್ಟ್ಗೆ, ಬ್ಯಾಕ್ಗ್ರೌಂಡಲ್ಲಿ ಆಗ್ತಾ ಇರೋ ಎಫರ್ಟಿಂದ ಶೋ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಅದಕ್ಕೆ ನನಗೂ ಅಷ್ಟೇ ಅದೇ ಥರ ಡೈರೆಕ್ಷನ್ ಮಾಡೋದಕ್ಕೆ ತುಂಬ ಈಸಿ ಆಗ್ತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಮೀಡಿಯಾ ಪೀಪಲ್ಸ್ ಎಲ್ಲರಿಗೂ ಶೇರ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ನೀವು ಮನ್ಸು ಪಟ್ಟರೆ ಏನು ಬೇಕಾದರೂ ಗೆಲ್ಲುತ್ತೆ, ಅದು ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್.